ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದೇ ಒಂದು ದ್ವೀಪ, ಆ ದ್ವೀಪವನ್ನ ವಶಪಡಿಸಿಕೊಂಡ್ರೆ ಸಾಕು, ಇಡೀ ದೇಶವೇ ಭಿಕ್ಷೆ ಬೇಡಬೇಕಾದ ಪರಿಸ್ಥಿತಿ ಬರುತ್ತೆ. ಇಡೀ ಜಗತ್ತಿನ ಕುತ್ತಿಗೆ ಪಟ್ಟಿ ಈಗ ಒಬ್ಬ ವ್ಯಕ್ತಿಯ ಕೈಯಲ್ಲಿದೆ. ಆ ವ್ಯಕ್ತಿ ಬೇರ್ಯಾರೂ ಅಲ್ಲ, ಸಾಕ್ಷಾತ್ ಡೊನಾಲ್ಡ್ ಟ್ರಂಪ್. ನಮಗೆ ಆ ದ್ವೀಪ ಬೇಕು, ಅಲ್ಲಿರುವ ತೈಲ ನಮಗೆ ಬೇಕು ಅಂತ ಟ್ರಂಪ್ ಗುಡುಗಿದ್ದಾರೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದು ಇರಾನ್ನ ಜೀವನಾಡಿ ಅಂತಾಲೆ ಕರೆಯಲ್ಪಡುವ ಕಾರ್ಗ್ ಐಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳುವ ಪ್ಲಾನ್. ಅತ್ತ ಇರಾನ್ ತಾಕತ್ತಿದ್ರೆ ನೆಲದ ಮೇಲೆ ಕಾಲಿಡಿ, ನಿಮ್ಮನ್ನ ಹೂತಾಕ್ತೀವಿ ಅಂತ ಸವಾಲು ಹಾಕಿದೆ. ಮತ್ತೊಂದು ಕಡೆಯಲ್ಲಿ ಇಸ್ರೇಲ್ ರೊಚ್ಚಿಗೆದ್ದಿದೆ. ಇಸ್ರೇಲ್ ನಡೆಸಿದ ಒಂದೇ ಒಂದು ದಾಳಿ ಇಡೀ ಇರಾನ್ ರಾಜಧಾನಿ ತೆಹರಾನ್ ಅನ್ನ ಕತ್ತಲಲ್ಲಿ ಮುಳುಗಿಸಿಬಿಟ್ಟಿದೆ. ಅಷ್ಟಕ್ಕೂ ಏನಿದು ಕಾರ್ಗ್ ಐಲ್ಯಾಂಡ್ ರಹಸ್ಯ? ಜಗತ್ತಿನ ತೈಲ ಮಾರುಕಟ್ಟೆಯಲ್ಲಿ ಯಾಕೆ ಸುನಾಮಿ ಎದ್ದಿದೆ? 10 ದಿನ ದಾಳಿ ಮಾಡಲ್ಲ ಅಂತ ಅಮೆರಿಕ ಅಭಯ ನೀಡಿದ್ರು, ಇಸ್ರೇಲ್ ನುಗ್ಗಿ ಹೊಡೆದಿದ್ದು ಯಾಕೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಈಗ 5ನೇ ವಾರಕ್ಕೆ ಕಾಲಿಟ್ಟಿದೆ. ಇದು ಸಾಮಾನ್ಯ ಯುದ್ಧ ಅಲ್ಲ, ಇದು ಬೆಂಕಿಯ ಉಂಡೆ. ಇಡೀ ಮಧ್ಯಪ್ರಾಚ್ಯ ಈಗ ಅಕ್ಷರಶಃ ಕುದಿಯುವ ಕಾವಲಿಯಂತಾಗಿದೆ. ಇಲ್ಲಿವರೆಗೆ ಸಾವಿರಾರು ಕ್ಷಿಪಣಿಗಳು ಹಾರಿವೆ, ನೂರಾರು ಡ್ರೋನ್ಗಳು ದಾಳಿ ಮಾಡಿವೆ. ಆದರೆ ಈಗ ವಿಷಯ ಬದಲಾಗಿದೆ. ಯುದ್ಧ ಈಗ ಬರೀ ಕ್ಷಿಪಣಿಗಳಿಗೆ ಸೀಮಿತವಾಗಿಲ್ಲ, ಅದು ಈಗ ತೈಲದ ಮೇಲೆ ಬಂದು ನಿಂತಿದೆ. ಯೋಚನೆ ಮಾಡಿ, ಇರಾನ್ ದೇಶಕ್ಕೆ ಹಣ ಎಲ್ಲಿಂದ ಬರುತ್ತೆ? ಇರಾನ್ನ ಶಕ್ತಿ ಏನು? ಅದು ಅಲ್ಲಿನ ಕಚ್ಚಾ ತೈಲ. ಇರಾನ್ ರಫ್ತು ಮಾಡುವ 90% ತೈಲ ಒಂದೇ ಒಂದು ಜಾಗದಿಂದ ಹೋಗುತ್ತೆ. ಅದೇ ಈ ಕಾರ್ಗ್ ಐಲ್ಯಾಂಡ್. ಪರ್ಷಿಯನ್ ಗಲ್ಫ್ನ ಉತ್ತರ ಭಾಗದಲ್ಲಿರುವ ಈ ಸಣ್ಣ ದ್ವೀಪ ಇಡೀ ಇರಾನ್ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಈಗ ಅಮೆರಿಕದ ಕಣ್ಣು ಇದರ ಮೇಲೆ ಬಿದ್ದಿದೆ. ಟ್ರಂಪ್ ಹೇಳ್ತಿದ್ದಾರೆ, ನಾವು ಅಲ್ಲಿಗೋಗಿ ಆ ತೈಲವನ್ನ ವಶಪಡಿಸಿಕೊಳ್ಳಬಹುದು. ಇದು ಜಗತ್ತಿಗೆ ನೀಡ್ತಿರುವ ಎಚ್ಚರಿಕೆಯೋ ಅಥವಾ ಇರಾನ್ಗೆ ಹಾಕ್ತಿರುವ ಮರಣ ಶಾಸನವೋ ಅನ್ನುವ ಪ್ರಶ್ನೆಗಳು ಹುಟ್ಕೊಂಡಿದೆ. ಇತ್ತೀಚೆಗೆ ಟ್ರಂಪ್ ಕೊಟ್ಟಿರುವ ಸಂದರ್ಶನವೊಂದರಲ್ಲಿ ನನ್ನ ಮೊದಲ ಆದ್ಯತೆ ಅಂದರೆ ಅಲ್ಲಿರುವ ಆಯಿಲ್ ಅನ್ನ ವಶಪಡಿಸಿಕೊಳ್ಳೋದು ಅಂತ ಹೇಳಿಬಿಟ್ಟಿದ್ದಾರೆ. ಟ್ರಂಪ್ ಅವರು ಇಲ್ಲಿ ವೆನೆಜುವೆಲಾದ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ನಿಮಗೆ ನೆನಪಿರಬಹುದು, ಈ ವರ್ಷದ ಆರಂಭದಲ್ಲಿ ಅಮೆರಿಕ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಸೆರೆ ಹಿಡಿದು ಅಲ್ಲಿನ ತೈಲ ಮಾರುಕಟ್ಟೆಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತ್ತು. ಅದೇ ಫಾರ್ಮುಲಾವನ್ನ ಈಗ ಇರಾನ್ ಮೇಲೆ ಅಪ್ಲೈ ಮಾಡೋದಕ್ಕೆ ಟ್ರಂಪ್ ರೆಡಿಯಾಗಿದ್ದಾರೆ. ಆದರೆ ಇಲ್ಲಿರುವ ಪ್ರಶ್ನೆ ಏನಂದ್ರೆ, ಅಮೆರಿಕ ಅಷ್ಟು ಸುಲಭವಾಗಿ ಕಾರ್ಗ್ ದ್ವೀಪವನ್ನ ಗೆಲ್ಲುತ್ತಾ? ಟ್ರಂಪ್ ಹೇಳ್ತಾರೆ, ಅಲ್ಲಿ ಯಾವುದೇ ಡಿಫೆನ್ಸ್ ಇಲ್ಲ, ನಾವು ಸುಲಭವಾಗಿ ಅದನ್ನ ಗೆಲ್ಲಬಹುದು ಅಂತ. ಆದರೆ ಇತಿಹಾಸ ಬೇರೆನೇ ಹೇಳುತ್ತೆ. ಇರಾನ್ ಅಷ್ಟು ಸುಲಭವಾಗಿ ಬಿಟ್ಟು ಕೊಡುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಇಲ್ಲಿ ಸಹಜವಾಗಿಯೇ ಕಾಡುತ್ತೆ. ಸ್ನೇಹಿತರೆ, ಇಲ್ಲಿ ಅಮೆರಿಕ ಬರೀ ಮಾತನಾಡ್ತಾ ಇಲ್ಲ, ನೆಲದ ಮೇಲೆ ಕೆಲಸ ಕೂಡ ಶುರು ಮಾಡಿದೆ. ಪೆಂಟಗನ್ ಈಗಾಗಲೇ ಸುಮಾರು 20,000 ಸೈನಿಕರನ್ನ ಮಧ್ಯಪ್ರಾಚ್ಯಕ್ಕೆ ಕಳಿಸಿದೆ. ಇದರಲ್ಲಿ ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಪಡೆಯಾದ 82ನೇ ಏರ್ಬೋರ್ನ್ ಡಿವಿಷನ್ನ ಸಾವಿರಾರು ಸೈನಿಕರಿದ್ದಾರೆ. ಅಷ್ಟೇ ಅಲ್ಲ, ಸಮುದ್ರದ ಮೂಲಕ ದಾಳಿ ಮಾಡುವ ಮರೀನ್ಸ್ ಪಡೆ ಕೂಡ ಈಗಾಗಲೇ ಯುದ್ಧ ಭೂಮಿಗೆ ತಲುಪಿದೆ. ಹಾಗಂತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗೇರ್ ಘಾಲಿಬಾಫ್ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಅಮೆರಿಕದ ಸೈನಿಕರು ನೆಲದ ಮೇಲೆ ಕಾಲಿಡಲಿ ಅಂತ ಕಾಯ್ತಿದ್ದೀವಿ ಅಂತ ಗರ್ಜಿಸಿದ್ದಾರೆ. ಅಂದ್ರೆ ಇದು ರಕ್ತಸಿಕ್ತ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗಿದೆ ಅಂತಾಲೆ ಅರ್ಥ. ಯೋಚನೆ ಮಾಡಿ, ಒಂದು ಕಡೆ 20,000 ಅಮೆರಿಕನ್ ಸೈನಿಕರು, ಇನ್ನೊಂದು ಕಡೆ ಪ್ರಾಣ ಕೊಡೋದಕ್ಕೆ ಸಿದ್ಧವಿರುವ ಇರಾನಿ ಪಡೆಗಳು. ಇದು ವಿಯೆಟ್ನಾಂ ಅಥವಾ ಅಫ್ಘಾನಿಸ್ತಾನದಂತೆ ಸುದೀರ್ಘ ಯುದ್ಧವಾಗುತ್ತಾ ಅನ್ನುವ ಭೀತಿ ಕೂಡ ಶುರುವಾಗಿದೆ. ಇದೆಲ್ಲದರ ನಡುವೆ ಟ್ರಂಪ್ ಮತ್ತೊಂದು ದೊಡ್ಡ ಹೇಳಿಕೆ ನೀಡಿದ್ದಾರೆ. ಟ್ರಂಪ್ ಪ್ರಕಾರ ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಅಸುನೀಗಿದ್ದಾರೆ ಮತ್ತು ಅವರ ಮಗ ಮುಜ್ತಬಾ ಖಮೇನಿ ಕೂಡ ಸತ್ತಿರಬಹುದು ಅಥವಾ ತೀವ್ರವಾಗಿ ಗಾಯಗೊಂಡಿರಬಹುದು. ಈ ಹೇಳಿಕೆಯನ್ನ ಟ್ರಂಪ್ ತುಂಬಾ ಸಲ ಕೊಟ್ಟಿದ್ದಾರೆ. ಆದರೆ ಈಗ ಕೊಟ್ಟಿರುವ ಹೇಳಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಇರಾನ್ನ ರೆಜಿಮ್ ಚೇಂಜ್ ಆಗಿದೆ ಅನ್ನುವ ಹೇಳಿಕೆ ಅದು. ಅಲ್ಲಿಗೆ ಇರಾನ್ನಲ್ಲಿ ನಾಯಕತ್ವವೇ ಇಲ್ಲ ಅಂದ್ರೆ ಆ ದೇಶದ ಕತೆ ಏನಾಗಬಹುದು? ಒಮ್ಮೆ ಯೋಚನೆ ಮಾಡಿ. ಆದರೆ ಇರಾನ್ ಸರ್ಕಾರ ಮಾತ್ರ ಈ ಮಾತನ್ನ ಅಲ್ಲಗಳೆದಿದೆ. ನಮ್ಮ ನಾಯಕರು ಸುರಕ್ಷಿತವಾಗಿದ್ದಾರೆ ಅಂತ ಅದು ಹೇಳ್ತಿದೆ. ಆದರೆ ಮುಜ್ತಬಾ ಖಮೇನಿ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಅನ್ನೋದೇ ಈಗ ದೊಡ್ಡ ಅನುಮಾನಕ್ಕೆ ಕಾರಣವಾಗಿರೋದು. ಸ್ನೇಹಿತರೆ, ಇಲ್ಲಿ ಟ್ರಂಪ್ ಇಷ್ಟೊಂದು ಅಗ್ರೆಸಿವ್ ಆದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದಕ್ಕೆ ಪ್ರಮುಖ 3 ಕಾರಣಗಳಿದೆ. ಮೊದಲೇದು ತೈಲದ ಬೆಲೆ. ಈಗಾಗಲೇ ಜಗತ್ತಿನ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $115 ದಾಟಿದೆ. ಇದು ಸಾಮಾನ್ಯ ಜನರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಶಾಕ್ ನೀಡುತ್ತೆ.
ಟ್ರಂಪ್ ಈ ಬೆಲೆಯನ್ನ ನಿಯಂತ್ರಿಸಲು ಇರಾನ್ನ ತೈಲ ಕೇಂದ್ರವನ್ನೇ ವಶಪಡಿಸಿಕೊಳ್ಳಲು ನೋಡ್ತಿದ್ದಾರೆ. ಎರಡನೇದಾಗಿ ಸಂಧಾನದ ವಿಚಾರ ಸದ್ದು ಮಾಡ್ತಾ ಇದೆ. ಇರಾನ್ ಸಂಧಾನಕ್ಕೆ ಒಪ್ತಾ ಇಲ್ಲ. ಇದು ಟ್ರಂಪ್ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಮೂರನೇದು ಡೆಡ್ಲೈನ್. ಟ್ರಂಪ್ ಏಪ್ರಿಲ್ 6ರವರೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಮಾತುಕತೆ ಸರಿಯಾಗದಿದ್ದರೆ ಇರಾನ್ನ ಉಳಿದಿರುವ 3000 ಮಿಲಿಟರಿ ಟಾರ್ಗೆಟ್ಗಳ ಮೇಲೆ ಬಾಂಬ್ ಹಾಕೋದು ಗ್ಯಾರಂಟಿ ಅಂತ ಎಚ್ಚರಿಸಿದ್ದಾರೆ. ಸ್ನೇಹಿತರೆ, ಏಪ್ರಿಲ್ 6 ಅನ್ನೋದು ಜಗತ್ತಿನ ಪಾಲಿಗೆ ಅತ್ಯಂತ ನಿರ್ಣಾಯಕ ದಿನ. ಒಂದು ವೇಳೆ ಇರಾನ್ ಶರಣಾಗದಿದ್ದರೆ ಅಮೆರಿಕ ಕಾರ್ಗ್ ಐಲ್ಯಾಂಡ್ ಮೇಲೆ ದಾಳಿ ಮಾಡೋದು ಖಚಿತ. ಆದರೆ ಇದರ ಪರಿಣಾಮ ಭೀಕರವಾಗಿರುತ್ತೆ. ಸೌದಿ ಅರೇಬಿಯಾದಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಹೆಚ್ಚಾಗಬಹುದು. ಯೆಮೆನ್ನ ಹೌತಿ ಬಂಡುಕೋರರು ಇಸ್ರೇಲ್ ಮತ್ತು ಯುರೋಪ್ ಮೇಲೆ ಮಿಸೈಲ್ ದಾಳಿ ತೀವ್ರಗೊಳಿಸಬಹುದು. ಸ್ಟ್ರೈಟ್ ಆಫ್ ಹಾರ್ಮೋಜ್ ಬಂದಾದರೆ ಜಗತ್ತಿನಲ್ಲಿ ಪೆಟ್ರೋಲ್ ಬೆಲೆ $200 ದಾಟಿದ್ರೂ ಆಶ್ಚರ್ಯವಿಲ್ಲ. ಒಂದು ಕಡೆ ಅಮೆರಿಕ ಈ ರೀತಿ ಇರಾನ್ ಮೇಲೆ ಮುಗಿಬೀಳ್ತಾ ಇದ್ರೆ ಅತ್ತ ಇಸ್ರೇಲ್ ಕೂಡ ರೊಚ್ಚಿಗೆದ್ದು ಬಿಟ್ಟಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಡೊನಾಲ್ಡ್ ಟ್ರಂಪ್ 10 ದಿನಗಳ ಕಾಲ ನಾವು ಇರಾನ್ನ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೈ ಹಾಕಲ್ಲ ಅಂತ ಹೇಳಿದ್ರು. ಆದರೆ ಇಸ್ರೇಲ್ ಮಾತ್ರ ಯಾವುದನ್ನು ಕೂಡ ಕೇರ್ ಮಾಡ್ತಿಲ್ಲ. ಇಸ್ರೇಲ್ ನೇರವಾಗಿ ಇರಾನ್ನ ಪವರ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡಿದೆ. ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ಹಲವು ನಗರಗಳ ಪವರ್ ಗ್ರಿಡ್ಗಳಿಗೆ ಮಿಸೈಲ್ ನುಗ್ಗಿಸಿ ಧ್ವಂಸ ಮಾಡಲಾಗಿದೆ. ಇದರಿಂದಾಗಿ ಅರ್ಧ ಇರಾನ್ ಕತ್ತಲಲ್ಲಿ ಮುಳುಗೋಗಿದೆ. ಅಷ್ಟೇ ಅಲ್ಲ, ಇಸ್ರೇಲ್ ಒಂದು ಹೆಜ್ಜೆ ಮುಂದೆ ಹೋಗಿ ಇರಾನ್ನ ಕೊಂಡಾಬ್ ಅನ್ನುವ ಹೆವಿ ವಾಟರ್ ಪ್ಲಾಂಟ್ ಮೇಲೂ ದಾಳಿ ಮಾಡಿದೆ. ಇದನ್ನ ಅರಾಕ್ ನ್ಯೂಕ್ಲಿಯರ್ ಕಾಂಪ್ಲೆಕ್ಸ್ ಅಂತಾಲೂ ಕರೀತಾರೆ. ಇಲ್ಲಿ ವೆಪನ್ ಗ್ರೇಡ್ ಪ್ಲಟೋನಿಯಂ ತಯಾರಿಕೆಗೆ ಬೇಕಾದ ಕೆಮಿಕಲ್ಸ್ ಇರುತ್ತೆ ಅಂತ ನಂಬಲಾಗಿದೆ. ಇಸ್ರೇಲ್ ನಡೆಸಿದ ಈ ಹೊಡೆತಕ್ಕೆ ಆ ಪ್ಲಾಂಟ್ ಸಂಪೂರ್ಣ ಕ್ಲೋಸ್ ಆಗಿದೆ ಅಂತ ಸ್ಯಾಟಲೈಟ್ ಚಿತ್ರಗಳು ಹೇಳ್ತಿವೆ. ಅಲ್ಲಿಗೆ ಇಸ್ರೇಲ್ ಅಕ್ಷರಶಃ ಇರಾನ್ನ ಬೆನ್ನೆಲುಬನ್ನೇ ಮುರಿಯೋದಕ್ಕೆ ನೋಡ್ತಿದೆ. ಆದರೆ ಇರಾನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಇರಾನ್ ಕೂಡ ಭೀಕರ ಪ್ರತಿದಾಳಿ ಮಾಡಿದೆ. ಇಸ್ರೇಲ್ನ ದಕ್ಷಿಣ ಭಾಗದಲ್ಲಿರುವ ಕೆಮಿಕಲ್ ಫ್ಯಾಕ್ಟರಿಯನ್ನೇ ಟಾರ್ಗೆಟ್ ಮಾಡಿ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಕಿದೆ. ಅಲ್ಲಿರುವ ಅದಮಾ ಅನ್ನುವ ಫ್ಯಾಕ್ಟರಿಗೆ ಬೆಂಕಿ ಹೊತ್ಕೊಂಡಿದ್ದು ಕೀಟನಾಶಕಗಳ ಅಪಾಯಕಾರಿ ರಾಸಾಯನಿಕಗಳು ಗಾಳಿಯಲ್ಲಿ ಲೀಕ್ ಆಗುವ ಭಯ ಶುರುವಾಗಿದೆ. ಜನರಿಗೆ ಉಸಿರುಗಟ್ಟುವಿಕೆ ಆಗಬಾರದು ಅಂತ ಇಸ್ರೇಲ್ ಸರ್ಕಾರ ಸುತ್ತಮುತ್ತಲಿನ ಜನರಿಗೆ ಮನೆಯಿಂದ ಆಚೆ ಬರದಂತೆ ವಾರ್ನಿಂಗ್ ಕೊಟ್ಟಿದೆ. ಇದು ಕೇವಲ ಬಾಂಬ್ ದಾಳಿಯಲ್ಲ ಸ್ನೇಹಿತರೆ, ಇದು ಕೆಮಿಕಲ್ ವಾರ್ಫೇರ್ನ ಮುನ್ಸೂಚನೆ ಇರಬಹುದಾ ಅನ್ನುವ ಆತಂಕ ತಂದಿದೆ. ಮತ್ತೊಂದು ಆಘಾತಕಾರಿ ವಿಷಯ ಅಂದರೆ ಕುವೈತ್ನಲ್ಲಿರುವ ವಾಟರ್ ಪ್ಲಾಂಟ್ ಮೇಲೆ ದಾಳಿ ಮಾಡಲಾಗಿದೆ. ಈ ದಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದ ನಮ್ಮ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರು ಪ್ರಾಣ ಕಳೆದುಕೊಂಡಿದ್ದಾರೆ. ಗಲ್ಫ್ ರಾಷ್ಟ್ರಗಳು ಕುಡಿಯುವ ನೀರಿಗೆ ಈ ಪ್ಲಾಂಟ್ಗಳನ್ನೇ ನಂಬಿಕೊಂಡಿದೆ. ಇರಾನ್ ಈಗ ಜನರ ಕುಡಿಯುವ ನೀರಿಗೂ ಕಲ್ಲು ಹಾಕೋದಕ್ಕೆ ಮುಂದಾಗ್ತಿದೆಯಾ? ಇದು ಇಡೀ ಗಲ್ಫ್ ಪ್ರದೇಶಕ್ಕೆ ಹೊಸ ತಲೆನೋವು ತಂದಿದೆ. ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ಬರೀ ಒಂದು ದ್ವೀಪದ ಜಗಳ ಅಲ್ಲ. ಇದು ಅಹಂಕಾರ, ಅಧಿಕಾರ ಮತ್ತು ಸಂಪತ್ತಿನ ಕ್ರೂರ ಸಂಘರ್ಷ. ಟ್ರಂಪ್ ತನ್ನ ಹಠ ಸಾಧಿಸ್ತಾರ ಅಥವಾ ಇರಾನ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾ? ಶತ್ರುವಿನ ಶತ್ರು ಮಿತ್ರ ಅನ್ನುವ ಹಾಗೆ ಈ ಯುದ್ಧದಲ್ಲಿ ಯಾರ್ಯಾರು ಯಾವ ಕಡೆ ನಿಲ್ತಾರೆ ಅನ್ನೋದೇ ಈಗ ಕುತೂಹಲ. ಆದರೆ ಒಂದು ಮಾತು ನೆನಪಿರಲಿ, ಯುದ್ಧದಲ್ಲಿ ಗೆಲ್ಲೋದು ಯಾರು ಬೇಕಾದರೂ ಇರಲಿ, ಸೋಲೋದು ಮಾತ್ರ ಮಾನವೀಯತೆ ಮತ್ತು ಸಾಮಾನ್ಯ ಜನರ ಜೇಬು. ನಿಮಗೇನನ್ಸುತ್ತೆ? ಟ್ರಂಪ್ ಮಾಡ್ತಿರೋದು ಸರಿಯಾ? ಕಾರ್ಗ್ ಐಲ್ಯಾಂಡ್ ಅನ್ನು ವಶಪಡಿಸಿಕೊಂಡರೆ ಯುದ್ಧ ನಿಲ್ಲುತ್ತಾ ಅಥವಾ ಮತ್ತಷ್ಟು ಹೆಚ್ಚಾಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ರೋಚಕ ಮತ್ತು ಸತ್ಯಾಂಶದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.